ಗಬ್ಬೆದ್ದು ನಾಡ್ತಾ ಇದ್ದಂತ ಕೆಆರ್ ಮಾರ್ಕೆಟ್ ಪಾರ್ಕಿಂಗ್ ನಲ್ಲಿ ಈಗ ಹೊಸ ಹೈಟೆಕ್ ಪಾರ್ಕಿಂಗ್ ಉದ್ಘಾಟನೆ ನಡೆದಿದೆ. ಇನ್ಮುಂದೆ ಕೆಆರ್ ಮಾರ್ಕೆಟ್ ನಲ್ಲಿ ಏನು ಟ್ರಾಫಿಕ್ ಕಡಿಮೆ ಆಗುತ್ತೆ, ಈ ಸಮಸ್ಯೆಗೆ ಒಂದು ಬ್ರೇಕ್ ಬೀಳುತ್ತೆ. ಇಂದಿನಿಂದ ಮಾರ್ಕೆಟ್ ನಲ್ಲಿ ಬೈಕ್ ಮತ್ತು ಕಾರ್ ಪಾರ್ಕಿಂಗ್ ಗೆ ಹೆಚ್ಚು ಸ್ಥಳಾವಕಾಶವನ್ನ ಮಾಡಿಕೊಳ್ಳಲಾಗ್ತಾ ಇದೆ. 6 ಕೋಟಿ ವೆಚ್ಚದಲ್ಲಿ ಅತ್ಯಾಧುನಿಕ ಪಾರ್ಕಿಂಗ್ ನಿರ್ಮಾಣವಾಗಿದೆ. 10 ವರ್ಷಗಳ ಕಾಲ ಖಾಸಗಿ ಕಂಪನಿಯೊಂದಕ್ಕೆ ಗುತ್ತಿಗೆಯ ನಿರ್ವಹಣೆಯನ್ನ ನೀಡಲಾಗಿತ್ತು ಜಿಬಿಎ ವತಿಯಿಂದ. ಈಗ ಆ ಕಾಮಗಾರಿ ಸಂಪೂರ್ಣವಾಗಿ ಉದ್ಘಾಟನೆ ನಡೆದಿದೆ. ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದರ ಉದ್ಘಾಟನೆಯನ್ನ ಮಾಡಿದ್ದಾರೆ. ದಿನದ 24 ಗಂಟೆಯೂ ಕೂಡ ಈ ಪಾರ್ಕಿಂಗ್ ವ್ಯವಸ್ಥೆ ಓಪನ್ ಇರಲಿದೆ. ಒಟ್ಟು 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ಪಾರ್ಕಿಂಗ್ ಈಗ ನಿರ್ಮಾಣವಾಗಿದೆ. ಹಲವು ವರ್ಷಗಳಿಂದ ನಿರ್ವಹಣೆ ಇಲ್ಲದೆ ಗಬ್ಬೆದ್ದು ನಾರುತ್ತಿದ್ದಂತ ಪಾರ್ಕಿಂಗ್ ಸ್ಥಳ ಇದು. ಇಲ್ಲಿ ದರ ಎಷ್ಟು ಇರಲಿದೆ ಅನ್ನುವಂತ ಮಾಹಿತಿಯ ಬಗ್ಗೆ ಕೂಡ ಈಗ ವಿವರವನ್ನ ನೀಡಲಾಗಿದೆ. ಇಲ್ಲಿ ಎಷ್ಟು ಗಂಟೆಗೆ ಎಷ್ಟು ರೂಪಾಯಿ ಅನ್ನುವಂತ ಮಾಹಿತಿಯನ್ನ ನೀಡಲಾಗಿದೆ. 1 ಗಂಟೆಗೆ ಎಷ್ಟು, 2 ಗಂಟೆಗೆ ಎಷ್ಟು, ಸಂಪೂರ್ಣವಾಗಿ ಇದರ ಬಗ್ಗೆ ಮಾಹಿತಿಯನ್ನ ನೀಡಲಾಗಿದೆ. 0 to 1 ಏನಿದೆ 15 ರೂಪಾಯಿ, 1 to 2 hours 45 ರೂಪೀಸ್, ಹಾಗೆ 2 ರಿಂದ 4 ಗಂಟೆ ಆದ್ರೆ 85 ರೂಪಾಯಿ ಅನ್ನೋ ರೀತಿಯಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನ ಕೂಡ ನೀಡಲಾಗಿದೆ. ಈ ಒಂದು ಸ್ಥಳದಲ್ಲಿ ಬೇಕಾಗಿರುವಂತ ಮೂಲ ಸೌಕರ್ಯಗಳನ್ನ ಕೂಡ ಒದಗಿಸಲಾಗ್ತಾ ಇದೆ. 24 ಗಂಟೆಗಳ ಕಾಲ ಇಲ್ಲಿ ನಿಮ್ಮ ವಾಹನವನ್ನ ನೀವು ಪಾರ್ಕಿಂಗ್ ಮಾಡ್ತೀರಾ ಅಂತಂದ್ರೆ 125 ರೂಪಾಯಿಯನ್ನ ಪಾವತಿಸಬೇಕು ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಇದು ಬೈಕ್ಗಾಗಿರುವಂತಹ ದರವಾಗಿರುತ್ತೆ. ಬೈಕ್ ನಿಲ್ಲಿಸಬೇಕು ಅಂತಂದ್ರೆ 125 ರೂಪಾಯಿಯನ್ನ ನೀಡಬೇಕಾಗುತ್ತೆ. ಹಾಗೆ ಇನ್ನೊಂದು ಕಡೆ ಕಾರ್ ನಿಲ್ಲಿಸಬೇಕು ಅಂತಂದ್ರೆ 1 ಗಂಟೆಗೆ 25 ರೂಪಾಯಿಯನ್ನ ನೀಡಬೇಕಾಗತ್ತೆ ಅನ್ನುವಂಥ ಬರ್ತಾ ಇರುವಂಥದ್ದು. ಹೀಗೆ ಹಲವು ವಿವರಗಳನ್ನು ನೀಡಲಾಗಿದೆ. ಈಗ ಅವಧಿಯ ಶುಲ್ಕ ಗಂಟೆಗೆ ಸರಿಯಾಗಿ ಇಷ್ಟು ಪಾವತಿಸಬೇಕು ಅನ್ನುವಂಥ ಮಾಹಿತಿಯನ್ನ ಈಗ ನಾವು ಬಲಭಾಗದಲ್ಲಿ ನೀಡಿರುವಂಥ ಫೋಟೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನ ಒದಗಿಸಲಾಗಿದೆ. ಒಂದು ಕಡೆ ಬೈಕ್ಗೆ ನೋಡೋದಾದ್ರೆ 1 ಗಂಟೆಗೆ 15 ರೂಪಾಯಿ, 1 ರಿಂದ 2 ಗಂಟೆ ಆದರೆ 25 ರೂಪಾಯಿ, 2 ರಿಂದ 4 ಗಂಟೆಯವರೆಗೆ ಆದರೆ 45 ರೂಪಾಯಿ, 4 ಗಂಟೆಯಿಂದ 6 ಗಂಟೆಗಳ ಕಾಲ ನಿಲ್ಲಿಸಬೇಕು ಅಂತಂದ್ರೆ 65 ರೂಪಾಯಿ, ಹಾಗೆ 6 ಗಂಟೆಯಿಂದ 8 ಗಂಟೆಗಳ ಕಾಲ ನಿಮ್ಮ ವಾಹನವನ್ನ ನಿಲ್ಲಿಸ್ತೀರಾ ಅಂತಂದ್ರೆ 85 ರೂಪಾಯಿ, ಹಾಗೆ ಹೋಗ್ತಾ ಹೋಗುತ್ತೆ. ಹಾಗೆ ಕಾರ್ ಪಾರ್ಕಿಂಗ್ ವಿಚಾರವಾಗಿ ನೋಡೋದಾದ್ರೆ 1 ಗಂಟೆಗೆ 25 ರೂಪಾಯಿಯಿಂದ ಹಿಡಿದು 12 ರಿಂದ 24 ಗಂಟೆಯವರೆಗೆ 275 ರೂಪಾಯಿಯನ್ನ ನಾವು ಪಾವತಿಸಬೇಕು ಅನ್ನುವಂತ ಮಾಹಿತಿಯನ್ನ ಈಗ ಜಿಬಿಎ ವತಿಯಿಂದ ನೀಡಲಾಗ್ತಾ ಇದೆ.